ಪ್ರಿಯ ವೀಕ್ಷಕರೇ, ತಾಯ್ನಾಡು ನ್ಯೂಸ್ ಕನ್ನಡ ಸುದ್ದಿ ವಾಹಿನಿಗೆ ಸಂಪರ್ಕಿಸಿ. ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಒಂದು ಲೈಕ್ ನೀಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮಸ್ಕಾರ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ, ಚಪ್ಪಾಳೆ ಚಪ್ಪಾಳೆ. ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ ಸಬಲೀಕರಣದ ಬೆಳಕಿನ ದೀಪ. ಭಾರತದ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆಯವರನ್ನು ಸನ್ಮಾನಿಸುವ ಭಾವಪೂರ್ಣ ಕಾರ್ಯಕ್ರಮವೊಂದು ಹಳ್ಳೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಉನ್ನತೀಕರಿಸಿದ ಪ್ರೌಢಶಾಲೆಯಲ್ಲಿ ನಡೆಯಿತು. ಅಸ್ಪೃಶ್ಯತೆ ಮತ್ತು ಅಜ್ಞಾನದ ವಿರುದ್ಧ ಅಕ್ಷರಗಳನ್ನೇ ಅಸ್ತ್ರವಾಗಿ ಬಳಸಿದ ಫುಲೆಯವರ ಜನ್ಮದಿನಾಚರಣೆಯಲ್ಲಿ ಅಧಿಕಾರಿಗಳು ಮತ್ತು ಶಿಕ್ಷಕರೊಂದಿಗೆ ಜನರು ಒಗ್ಗೂಡಿ ಶಿಕ್ಷಣ ಮತ್ತು ಸಮಾನತೆಯ ಹಾದಿಯಲ್ಲಿ ಪ್ರಜ್ವಲಿಸುತ್ತಿರುವ ಅವರ ಪರಂಪರೆಯನ್ನು ಗೌರವಿಸಿದರು. ಚಿಕ್ಕೋಡಿ ಶಾಲಾ ಶಿಕ್ಷಣ ಇಲಾಖೆಯ ಜಿಲ್ಲಾ ಉಪ ಯೋಜನಾ ಸಮನ್ವಯಾಧಿಕಾರಿ ಶ್ರೀಮತಿ ರೇವತಿ ಮಠ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಫುಲೆಯವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದರು. ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆಯವರು ಜಾತಿ ತಾರತಮ್ಯ ಮತ್ತು ಅಧ್ಯಯನದ ಕತ್ತಲನ್ನು ಭೇದಿಸುವಂತೆ ಅಕ್ಷರಗಳನ್ನು ಬಾಣಗಳಾಗಿ ಮಾಡಿದರು ಎಂದರು. ಇನ್ನು ಆಧುನಿಕ ಶಿಕ್ಷಣ ಸುಧಾರಣೆಗಳಲ್ಲಿ ಅವರ ಪರಂಪರೆಯು ಮಾರ್ಗದರ್ಶಿ ಬೆಳಕಾಗಿ ಮಿಗಿಲಿದೆ ಎಂದು ಒತ್ತಿ ಹೇಳಿದರು. ಈ ವೇಳೆ ಸ್ಥಳೀಯ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅವರ ಸಹಕಾರವನ್ನು ರೇವತಿ ಮಠದವರು ಶ್ಲಾಘಿಸಿದರು. ಅವರ ವೈಯಕ್ತಿಕ ಉಪಕ್ರಮ ಮತ್ತು ನಿಧಿಯಿಂದ ಉನ್ನತೀಕರಿಸಿದ ಪ್ರೌಢಶಾಲೆಗೆ ಪ್ರಯೋಗಶಾಲಾ ಸಾಧನಗಳು, ಗ್ರಂಥಾಲಯ ಮತ್ತು ಅತಿಥಿ ಶಿಕ್ಷಕರನ್ನು ಒದಗಿಸಲಾಗಿದೆ ಎಂದರು. ಈ ಶಿಕ್ಷಣ ಸುಧಾರಣೆಯ ಕಾರ್ಯ ಸಮುದಾಯ ನಡೆಸುವ ಪ್ರಗತಿಯ ಮಾದರಿಯಾಗಿದ್ದು ನಿಜವಾಗಿ ಶ್ಲಾಘನೀಯವಾಗಿದೆ ಎಂದರು. ಇನ್ನು ಸ್ವಾಮಿ ವಿವೇಕಾನಂದ ರಾಜ್ಯ ಯುವ ಪ್ರಶಸ್ತಿ ವಿಜೇತ ಸಿದ್ದಣ್ಣ ದುರದುಂಡಿಯವರು ಫುಲೆಯವರ ಶಾಶ್ವತ ತ್ಯಾಗಗಳ ಬಗ್ಗೆ ಒತ್ತಿ ಹೇಳಿದರು. ಶಿಕ್ಷಣ, ಸಮಾಜ ಸುಧಾರಣೆ ಮತ್ತು ಸ್ತ್ರೀ ಸಮಾನತೆಗಾಗಿ ಅವರು ಅವಿರತ ಹೋರಾಟ ಸದಾ ಸ್ಫೂರ್ತಿದಾಯಕವಾಗಿದೆ ಎಂದರು. ಇನ್ನು ಅವರು ಹಚ್ಚಿದ ಜ್ಞಾನದ ದೀಪ ಇಂದು ದೇಶದ ಕೋಟ್ಯಾಂತರ ಹೆಣ್ಣು ಮಕ್ಕಳ ಜೀವನದಲ್ಲಿ ಬೆಳಕು ತರುತ್ತಿದೆ, ಸಾಮಾಜಿಕ ಬೇರುಗಳನ್ನು ಮುರಿಯುವ ಶಕ್ತಿಯನ್ನು ನೀಡುತ್ತಿದೆ ಎಂದರು. ಕಾರ್ಯಕ್ರಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದ ಸುಭಾಷ್ ಬೆಳ್ಳಕ್ಕಿ, ಉನ್ನತೀಕರಿಸಿದ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯರಾದ ಅಸ್ಲಾಂ ಮಖಾಂದಾರ್, ಶಿಕ್ಷಕರಾದ ಸುನೀತಾ ಚಿಪ್ಪಲಕಟ್ಟಿ, ಶಾನೂರ್ ನಾವಿ, ಪ್ರಕಾಶ್ ಮೋರೆ, ರಾಜೇಶ್ವರಿ ಕುರ್ನಿಂಗ್, ಶಶಿಕಲಾ ಬಾಳೋಬೀಡ್, ಗೋವಿಂದ್ ಮಾದರ್ ಮತ್ತು ಇತರೆ ಗುರುಗಳು, ಗುರುಮಾತೆಯರು, ಸಿಬ್ಬಂದಿ, ತಂದೆ ತಾಯಿಗಳು ಮತ್ತು ಸಮುದಾಯದ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಹಳ್ಳೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ನೀಲವ್ವ ಮಲ್ಲಪ್ಪ ಹೊಸಟ್ಟಿಯವರು ಶಾಲಾ ಮಕ್ಕಳಿಗೆ ನೋಟ್ಬುಕ್, ಪೆನ್ನುಗಳು ಮತ್ತು ಕಂಪಾಸ್ಗಳನ್ನು ವಿತರಿಸಿದರು. ಫುಲೆಯವರ ಗೌರವಕ್ಕೆ ಭವಿಷ್ಯದ ನಾಯಕರನ್ನು ಬೆಳೆಸುವ ಸಮುದಾಯದ ಬದ್ಧತೆಯನ್ನು ತೋರಿಸಿದರು. ಇನ್ನು ಈ ಐತಿಹಾಸಿಕ ಕಾರ್ಯಕ್ರಮವು ಐತಿಹಾಸಿಕ ಮಹಾನ್ ವ್ಯಕ್ತಿಯನ್ನು ನೆನಪಿಸಿಕೊಂಡರೆ ಗ್ರಾಮೀಣ ಭಾರತದಲ್ಲಿ ಸಮಾವೇಶದ ಶಿಕ್ಷಣವನ್ನು ಮುನ್ನಡೆಸುವ ಸಾಮೂಹಿಕ ನಿರ್ಧಾರವನ್ನು ಪುನರ್ಘೋಷಿಸಿತು. 19ನೇ ಶತಮಾನದ ಫುಲೆಯವರ ಕ್ರಾಂತಿಕಾರಿ ದೃಷ್ಟಿಕೋನವನ್ನು ಪ್ರತಿಧ್ವನಿಸಿತು. ವರದಿ ಸಿದ್ಧಲಿಂಗ್ ಹೊಸಟ್ಟಿಯ. ಯಾರು ಬಂದಿಲ್ಲ ಅಲ್ಲಿಂದಲೇ ಫೋನ್ ಹಚ್ಚೋಣ. ಇದು ಒಂದು ನಮ್ಮಲ್ಲಿ ನಿಬ್ಬಾನಾಗಿದ್ದಲ್ಲಿ ಅಕ್ಕೊಳ್ಳೊಂದು ಹೈಸ್ಕೂಲ್ ಮಂದಿ ಮಾತು ಬಿಟ್ಬಿಡ್ತೀವಿ ನಾವು. ನಂದು 375 ಕಲಿತಾರೆ ಹೈಸ್ಕೂಲ್. 375 ಅಂದಾಜು ಅಪ್ಸೆಟ್ ಟೈಪ್ ಇರ್ಬೋದು ಹೇಳ್ರಿ. ಅಂದಾಜು ನಿನ್ ಪ್ರಕಾರ ಒಂದು 300 ಹುಡುಗರಿಗೆ ಎಷ್ಟು ಮಂದಿ ಧೈರ್ಯ ಇರ್ಬೋದು? 30-35 ಇರ್ಬೋದು. 2 ಹುಡುಗರು 370